ಇಡೀ ಇಷ್ಟು ನೀಟಾಗಿದೆ, ಹೊರಗಡೆ ವಾಶ್ರೂಮು ಪ್ರತಿಯೊಂದು ಜಾಗನೂ ಸ್ವಚ್ಛ ಮಾಡಿ ನಮಗೆ ತುಂಬ ಸಹಕರಿಸೋವಂಥ ವ್ಯಕ್ತಿ. ಯಾವಾಗ ಎಷ್ಟು ಗಂಟೆ ಕರೆದ್ರೂ ಬೇಜಾರು ಮಾಡ್ಕೊಳ್ತೀರಾ, ಬಂದೆ ಅಕ್ಕ ಏನು ಹೇಳಬೇಕು ಏನು ಮಾಡಬೇಕು ಅಂತ ಕೇಳಿ ಎಷ್ಟು ಸಪೋರ್ಟ್ ಮಾಡ್ತಾನೆ ನಮಗೆ ಅಂದರೆ ನಾವು ಅವ್ರಿಗೆ ಏನು ಮಾಡಿದ್ರು ತೀರ್ದು. ಇನ್ನು ಇವರು ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನೀರು ಖಾಲಿ ಆದರೆ ನಾನು ಫೋನೇ ಮಾಡಲ್ಲ, ಅವರೇ ಹಿಂಗೆ ಹೋಗ್ತಾ ಬರ್ತಾ ಕೆಳಗಡೆ ನೀರಿದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಕ್ಯಾನ್ ತೊಗೊಂಡು ಬಂದು ಇಟ್ಬಿಟ್ಟು ನಾನು ಇಷ್ಟು ಕ್ಯಾನ್ ಇಟ್ಟಿದ್ದೀನಿ ಅಂತೇಳಿ ಯಾವಾಗಲೂ ಮತ್ತೆ ಈ ಕಡೆ ಬಂದಾಗ ನನ್ನ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇವ್ರಿಗೆ ಬಿಗ್ ಕ್ಲಾಸ್ ನೀವು ಹಾಕಲೇಬೇಕು. ಇನ್ನೊಂದೇನಂದ್ರೆ ಎಲ್ಲ ಬರೀ ದೊಡ್ಡವ್ರನ್ನ ಅಚೀವ್ ಮಾಡ್ತಾನೆ ನಮ್ಗೇನು ಮಾಡಲ್ಲ, ಅಂಥವ್ರನ್ನೇ ಹುಡ್ಕೊಂಬಂದು ನಮಗೋಸ್ಕರ ಮಾಡಿರ್ತಲ್ಲ, ಅವ್ರು ನಮ್ಮ ಮರ್ತೋಗ್ತೀವಲ್ಲ, ನಮ್ಮಂತ ಜನ್ಮಗಳೇ ಇರೋದು. ನಮ್ಮಲ್ಲಿ ಸುಮಾರು ಜನ ರೆಗ್ಯುಲರ್ ಆಗಿ ಪ್ರೋಗ್ರಾಮ್ ಮಾಡ್ತಿರುವಾಗ ಸರ್ ನನಗೊಂದು 30 ಕಾಪಿ ತರಿಸ್ತೀರಾ, ನನಗೊಂದು 20 ಕಾಪಿ ತರಿಸ್ತೀರಾ ಅಂದಾಗ ನಮಗೆ ಪ್ರತಿ ಸಲಿನೂ ರಮೇಶ್ ಜಿ ಒಂದು 50 ಕಾಪಿ ಹೋಗ್ಬಿಟ್ಟು ಬಂದಿರ್ತಾರೆ, ಪುನಃ ಇನ್ನೊಂದು 10 ಕಾಪಿ. ಎಷ್ಟು ಸಲ ಹೋಗ್ಬಿಟ್ಟು ಬರ್ತಾರೆ ಅಂದರೆ ಬೇಜಾರೇ ಮಾಡ್ಕೊಳ್ಳಲ್ಲ. ಅದಾದ್ಮೇಲೆ ನಮ್ಮ ಪ್ರೋಗ್ರಾಮು ಸಾಮಾನ್ಯವಾಗಿ ರಾತ್ರಿ 10:30 11 ಗಂಟೆಗೆ ಮುಗಿಯುತ್ತೆ. 11 ಗಂಟೆ ಮುಗಿದ ಮೇಲೆ ಎಲ್ಲೆಲ್ಲ ಕ್ಲೀನ್ ಮಾಡಿ ಚೇರ್ ಎಲ್ಲ ತೆಗೆದಿಟ್ಟು ಇವ್ರ ಜೊತೆ ಗುಡಿಸಿ ಸಾರಿಸಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ 11:30 12 ಗಂಟೆವರೆಗೂ ನಮ್ಮ ಜೊತೆ ಇರ್ತಾರೆ ನಮ್ಮ ಈ ರಮೇಶ್ ಭಾಯ್. ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ರಮೇಶ್ ಜಿ. ದಯವಿಟ್ಟು ಯಾರು ಹೊರಡಬಾರ್ದು, ದಯವಿಟ್ಟು ಕೂತ್ಕೋಬೇಕು, ದಯವಿಟ್ಟು ಅಲ್ಲ ಇದೆ ಅಂದ್ರೆ ಬರುತ್ತೆ ಅಂತ ದಯವಿಟ್ಟು 5 ನಿಮಿಷ 2 ನಿಮಿಷ ಫಸ್ಟ್ ಕ್ಲಾಸ್ ತಿಂಡಿ ನೋಡದೆ ಇರೋದು. ಬರ್ಬೇಕು. ಬಂದಿರೋದ್ರೆ ನಾನು ನಿಜ ಫೋನ್ ಮಾಡೋದು ಮಾತಾಡೋಲ್ಲ, ಸತ್ಯ ಇದು. ಆಯ್ತು ಹೇಳ್ತಾರೆ.